Hello everyone, welcome to my channel Siri Natural Fitness. ಕಷ್ಟನೇ ಪಡೆದೇ ತೂಕ ಇಳಿಸ್ಕೊಳ್ಬೇಕು ಅಂತ ಇಷ್ಟಪಡೋರು ಜಿಮ್ಗೆ ಹೋಗ್ದೇ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಆಗಲಿ ಸಪ್ಲಿಮೆಂಟ್ಸ್ ಆಗಲಿ ಯೂಸ್ ಮಾಡದೆ ಮನೆಯಲ್ಲಿ ಎಲ್ಲ ಊಟಗಳನ್ನ ತಿನ್ಕೊಂಡು ವೆಯ್ಟ್ ರೆಡ್ಯೂಸಿಂಗ್ ಮಾಡ್ಕೊಳ್ಬೋದು. ಅದು ಕೇವಲ ನಮ್ಮ ಡಯಟ್ ಪ್ಲಾನಿಂದ ಮಾತ್ರ. ಓಕೆ ಫ್ರೆಂಡ್ಸ್, ನಾನಿವತ್ತು ಒಂದು ಪುದೀನ ಎಲೆದು ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ, ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗತ್ತೆ. ಅದು ಏನಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾರ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋದು ಪುದೀನ ಎಲೆ. ಫ್ರೆಶ್ ಆಗಿರೋದು ಸಿಕ್ಕಿದ್ರೆ ತಗೊಳ್ಳಿ, ತುಂಬಾನೇ ಒಳ್ಳೆಯದು. ಸೊ ಅದಾದ್ಮೇಲೆ ನಮಗೆ ಸ್ವಲ್ಪ ಶುಂಠಿ ಬೇಕಾಗುತ್ತೆ. ಅದಾದ್ಮೇಲೆ ಒಂದು ಲೆಮನ್ನು, ಅಂದರೆ ನಮಗೆ ಒಂದು ಲೆಮನ್ ಅಷ್ಟು ಫುಲ್ಲು ಬೇಡ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗತ್ತೆ ಅಂದ್ಬಿಟ್ಟು. ಓಕೆ, ಇದನ್ನ ಯಾವ ರೀತಿ ಮಾಡೋದು, ಇದರಿಂದ ಏನೇನೆಲ್ಲ ಯೂಸ್ ಇದೆ, ಯಾವ ರೀತಿ ಮಾಡ್ಕೊಂಡು ಕೊಡೋದ್ರೆ, ಯಾವ ಟೈಮಲ್ಲಿ ಕೊಡೋದ್ರೆ ಎಷ್ಟು ದಿನದಲ್ಲಿ ವೇಟ್ ರೆಡ್ಯೂಸಿಂಗ್ ಆಗತ್ತೆ ಅಂತ ನಾನು ಹೇಳ್ತಿದ್ದೀನಿ. ಮೊದಲಿಗೆ ಪುದೀನ ಎಲೆಗಳನ್ನ ನೀಟಾಗಿ ತೊಳ್ಕೊಂಡು ತಗೊಳ್ಬೇಕು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರನೇ ಕಟ್ ಮಾಡ್ಕೊಳ್ಳಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದೇನೋ ಅಗತ್ಯ ಇರೋದಿಲ್ಲ. ಸೊ ಈ ಥರ ತಗೊಂಡು ನೀಟಾಗಿ ತೊಳೆದು ಇಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಕುದಿ ಬರಲಿಕ್ಕೆ ಬಿಡಬೇಕು. ಅಂದರೆ ಜಾಸ್ತಿ ಫ್ಲೇಮಲ್ಲಿ ಇಡಬೇಡಿ, ಸಿಮ್ಮಲ್ಲೇ ಇಟ್ಟಿರಬೇಕಾಗತ್ತೆ. ಸೊ ಸ್ವಲ್ಪ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಆಮೇಲೆ ಎಲೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನೀವು ಕೂಡ ಮಾಡ್ಕೊಳ್ಬೇಕಾದ್ರೆ ಇದೇ ಮೆಥಡ್ನ ಫಾಲೋ ಮಾಡಿ, ತುಂಬ ಗುಡ್ ರಿಸಲ್ಟ್ ಇರುತ್ತೆ. ಅದಾದ್ಮೇಲೆ ಇದು ಬೇಯ್ತಾ ಇರಬೇಕಾದ್ರೆ 1 ಇಂಚಷ್ಟು ಶುಂಠಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇಷ್ಟು ಶುಂಠಿ ಹಾಕೊಂಡ್ರೆ ಸಾಕಾಗತ್ತೆ. ಇದು 1 ಟೈಮಿಗೆ ಮಾತ್ರ ಮಾಡ್ಕೊಳ್ತಾ ಇರೋದು. ಸೊ ಅದಕ್ಕೋಸ್ಕರ ಇದು ಕಡಿಮೆ ಕ್ವಾಂಟಿಟಿನಲ್ಲೇ ಇದೆ. ಒಂದು ಚಿಕ್ಕ ಲೋಟ ಆಗೋಷ್ಟು ಬರುತ್ತೆ ನಿಮಗೆ. ಸೊ ಇದು ಚೆನ್ನಾಗಿ ಕುದಿಬೇಕು. ಆಮೇಲೆ ಅದರ ರಸನ ಅದು ಬಿಟ್ಕೊಳ್ಳುತ್ತೆ. ಅದು ಕುದಿಯೋವರೆಗೂ ಸಣ್ಣ ಊರಿನಲ್ಲಿ ಕುದಿಸ್ತಾ ಇರಿ ಸ್ವಲ್ಪ ಹೊತ್ತು. ಅದಾದ್ಮೇಲೆ ಸ್ಟವ್. ಫ್ರೆಂಡ್ಸ್, ಪುದೀನ ಎಲೆಗಳಲ್ಲಿ ನಾರಿನಂಶ ಅಂದ್ರೆ ಫೈಬರು ಯಥೇಚ್ಛವಾಗಿರುತ್ತೆ. ಇದೇನ್ ಮಾಡುತ್ತೆ, ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನ ಕರಗಿಸಿ ಹೊರ ಹಾಕ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ವಿಷಕಾರಿ ಅಂಶಗಳು ಅಂತ ಏನಿರುತ್ತೆ ಸೊ ದೇಹದಲ್ಲೇ ಇರುತ್ತೆ, ಹೊರಗಡೆ ಹೋಗ್ದೇನೆ ಮಲಬದ್ಧತೆಯಿಂದ ಇರ್ಬೋದು, ಆ ಥರ ಸಮಸ್ಯೆ ಇದ್ದಾಗ ಇದನ್ನ ನಾವು ಕುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಿ ಆಗೋ ಥರ ಮಾಡುತ್ತೆ. ಜೊತೆಗೆ ಬಾಯಲ್ಲಿ ಏನಾದ್ರೂ ದುರ್ವಾಸನೆ ಬರ್ತಾ ಇದ್ರೆ ಅಥವಾ ಶ್ವಾಸಕೋಶದ ಏನಾದ್ರೂ ತೊಂದರೆ ಇದ್ರೆ, ವಾಂತಿ ಬರೋ ಥರ ಆ ಥರ ಏನಾದ್ರೂ ಸಮಸ್ಯೆ ಇದ್ರೂ ಕೂಡ ಇದರಿಂದ ದೂರ ಆಗತ್ತೆ. ಸೊ ಇದನ್ನ ನೀವು ಈ ಕೆಳಗಿಳಿಸ್ಕೊಂಡಾಗಿರತ್ತೆ ಅಲ್ವಾ. ಸೊ ಆಮೇಲೆ ಇದಕ್ಕೆ ನಾವು ಲೆಮನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ತೂಕ ಇಳಿಸ್ಬೇಕಂತ ತುಂಬಾ ಜನ ತುಂಬಾ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ಅದರಿಂದ ಸೈಡ್ ಎಫೆಕ್ಟ್ಗಳು ಕೂಡ ಮಾಡ್ಕೊಂಡಿರ್ತಾರೆ. ಅದ್ರ ಬದಲು ಈ ತರ ನ್ಯಾಚುರಲ್ ಆಗಿ ನಮಗೆ ಮನೆಯಲ್ಲೇ ಸಿಗೋ ಅಂತ ಆಹಾರಗಳನ್ನ ತಿನ್ಕೊಂಡು ಈ ತರ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಸಪ್ಲಿಮೆಂಟ್ಸ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ತಗೊಳ್ಳೋದು ಅಷ್ಟು ಒಳ್ಳೇದು ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಇದಕ್ಕೆ ಶುಂಠಿ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಇದು ತೂಕ ಇಳಿಸ್ಕೊಳೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ತೂಕ ಇಳಿಸ್ಕೊಳ್ಬೇಕು ಅಂತ ಹೇಳೋರು ಲೆಮನ್ನು ಮತ್ತೆ ಶುಂಠಿನ ಆಲ್ಮೋಸ್ಟ್ ಯೂಸ್ ಮಾಡಿರ್ತೀರ. ಸೊ ಇದು ಕೂಡ ತುಂಬಾನೇ ಒಳ್ಳೇದಿರುತ್ತೆ. ಇದರಿಂದ ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಅಂದ್ರೆ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಇ ಮತ್ತೆ ಬಿ ಕಾಂಪ್ಲೆಕ್ಸ್ ಮತ್ತೆ ಮೆಗ್ನೀಷಿಯಮು, ಕಬ್ಬಿಣ, ಸತು ಈ ತರದ ಎಲ್ಲ ಅಂಶಗಳು ಶುಂಠಿನಲ್ಲಿ ಸಿಗುತ್ತೆ. ಇದನ್ನ ತುಂಬಾ ಔಷಧಿಗೂ ಕೂಡ ಯೂಸ್ ಮಾಡ್ತಾರೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ದೇಹದ ಬೊಜ್ಜು ಸುಲಭವಾಗಿ ಇಳಿಸ್ಕೊಳ್ಬಹುದು. ಮತ್ತೆ ಇದು ಟೇಸ್ಟ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ
ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಏನ್ ಮಾಡಬೇಕು, ಸೊ ನಾವು ಸರ್ವ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನ 1 ಲೋಟಗೆ ತಗೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂತಾ ಇದ್ದೀನಿ. ನಿಮ್ ಕಡೆ ಇದ್ರೆ ನೀವು ತಗೊಳ್ಬಹುದು, ಇಲ್ಲ ಅಂದ್ರೆ ಹಾಗೇನೂ ಕುಡಿಬಹುದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ, ಬೇಡ ಅಂತ ಯಾರು ಹೇಳಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟಿ ಆಗಿರತ್ತೆ. ಸೊ ಅದಾದ್ಮೇಲೆ ನಿಂಬೆ ಹಣ್ಣು, ನಿಮ್ಗೆ ಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಒಂದ್ 2-3 ಹನಿಯಷ್ಟು ಹಾಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ರೆ ಸಾಕು, ತುಂಬಾನೇ ಟೇಸ್ಟಿ ಆಗಿರತ್ತೆ. ಸೊ ಇದನ್ನ ಯಾವ ಟೈಮಲ್ಲಿ ಕೊಡಿದ್ರೆ ಒಳ್ಳೇದು ಅಂತ ಹೇಳಿದ್ರೆ, ಸೊ ನೀವು ಇದನ್ನ ದಿನದಲ್ಲಿ 3 ಟೈಮ್ ಕುಡಿಬಹುದು. ಸೊ ಅರ್ಲಿ ಮಾರ್ನಿಂಗು ಖಾಲಿ ಹೊಟ್ಟೆನಲ್ಲಿ ಕುಡಿಬಹುದು, ಮತ್ತೆ ಮಧ್ಯಾಹ್ನ ನಿಮ್ಗೆ ಟೀ ಬ್ರೇಕ್ ಇದ್ದಾಗ್ಲೂ ಕೂಡ ಕುಡಿಬಹುದು. ಯೂಶಲಿ ನೀವು ಟೀ ಕಾಫಿ ಯೂಸ್ ಮಾಡೋ ಬದಲು ಇದನ್ನೇ ಯೂಸ್ ಮಾಡಬಹುದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗತ್ತೆ. ಅದಾದ್ಮೇಲೆ ಸೊ ನೈಟ್ ಕೂಡ ನೀವು ಮಲ್ಕೊಳಕ್ ಮುಂಚೆ ಇದನ್ನ ಕುಡಿದ್ಬಿಟ್ಟು ಮಲ್ಕೊಳ್ಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.